ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. ಸಿದ್ದರಾಮಯ್ಯನವರು ಕೆಳಗಿಳಿತಾರ, ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ತಾರ. ಇವತ್ತು ಕ್ಲೈಮ್ಯಾಕ್ಸ್ ಹಂತ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಬ್ಬರು ನಾಯಕರು ಇವತ್ತು ಸರಿಯಾಗಿ 9 ಗಂಟೆಗೆ ಮುಖಾಮುಖಿ ಆಗ್ತಿದ್ದಾರೆ. ಮುಖಾಮುಖಿ ಆದ್ರೂ ಅಂದ ತಕ್ಷಣ ಎಲ್ಲದಕ್ಕೂ ಕೂಡ ಪರಿಹಾರ ಸಿಕ್ಕಬಿಡುತ್ತೆ, ಎಲ್ಲದಕ್ಕೂ ಕೂಡ ಸಮ್ಮತಿ ಮೂಡ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಕಾರಣ ಇಬ್ಬರೂ ಕೂಡ ಚರ್ಚೆ ಮಾಡಿದಾಗ್ಲೂ ಕೂಡ ಅಲ್ಲಿ ಒಪ್ಪಂದಗಳು ಆಗದೇ ಇರಬಹುದು. ನಾನ್ ಬಿಟ್ಕೊಡಲ್ಲ ಸದ್ಯಕ್ಕೆ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿಬಹುದು. ಡಿಕೆ ಶಿವಕುಮಾರ್ ಅವರ ಮನವೊಲಿಸುವಂತಹ ಸತತ ಪ್ರಯತ್ನ ಸಿದ್ದರಾಮಯ್ಯನವರಿಂದ ಆಗಬಹುದು. ಕಾರಣ ನಿಮ್ಗೆ ನೆನಪಿರ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರೂ ನಾಯಕರು ಅನಿವಾರ್ಯ. ಇಬ್ಬರೂ ನಾಯಕರನ್ನ ಮನವೊಲಿಸಿಯೇ ಪಕ್ಷದ ಜೊತೆಯಾಗಿ ಕರ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾರನ್ನ ಅವಮಾನ ಮಾಡಿ ಕೆಳಗಿಳಿಸಿ ಇನ್ನೊಬ್ಬರಿಗೆ ಪಟ್ಟ ಕೊಡುವಂತಹ ಪರಿಸ್ಥಿತಿಯಲ್ಲಂತೂ ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹೈಕಮಾಂಡ್ ಅಲ್ಲೂ ಕೂಡ ಅಂತ ಪರಿಸ್ಥಿತಿ ಇಲ್ಲ. ಹಂಗಾಗಿ ಅಲ್ಲಿಂದಲೇ ನೇರ ಸಂದೇಶ ಬಂದಿದೆ, ಇಬ್ಬರೂ ಕೂಡ ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬನ್ನಿ, ಆ ಸಂದೇಶವನ್ನ ಹೊತ್ತು ದೆಹಲಿಗೆ ಬನ್ನಿ ಅಂತ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಫೈಟ್ ವರ್ಲ್ಡ್ ವಾರ್ ಬಳಿಕ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಕಿರುವ ಒಂದೇ ಒಂದು ಪೋಸ್ಟ್ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಸಿದ್ದು ಡಿಕೆಶಿಯಿಂದ ಹೈಕಮಾಂಡ್ಗೆ ಹೊಸ ಸಂದೇಶ ರವಾನೆ ಆಗುತ್ತಾ, ಇವತ್ತೇ ತೀರ್ಮಾನಕ್ಕೆ ಬರ್ತಾರಾ ಸಿಎಂ ಮತ್ತು ಡಿಸಿಎಂ ಅನ್ನೋದು ಕುತೂಹಲ. ದೆಹಲಿಯಿಂದ ಬುಲಾವ್ ಬರೋ ಮುನ್ನವೇ ತಿಂಡಿ ಪಾಲಿಟಿಕ್ಸ್ಗೆ ಮುಂದಾಗ್ತಿದ್ದಾರೆ ಇಬ್ಬರು ನಾಯಕರು. ನಾಯಕತ್ವ ಫೈಟ್ ನಡುವೆ ರಾಜ್ಯದಲ್ಲಿ ಹೊಸ ರೀತಿಯ ಬೆಳವಣಿಗೆ. ವರ್ಲ್ಡ್ ವಾರ್ ಬಳಿಕ ಇಂದು ಸಿದ್ದು ಡಿಕೆ ಮುಖಾಮುಖಿ ಆಗ್ತಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಹಾಕಿದ್ದೆ ಮತ್ತೊಂದು ರೀತಿ ಚರ್ಚೆಗೆ ಗ್ರಾಸ ಆಗಿತ್ತು ಈ ಬೆಳವಣಿಗೆ. ಮುಂಬರುವಂತಹ ಅಧಿವೇಶನ, ಸ್ಥಳೀಯ ಚುನಾವಣೆಗಳು, ಇದೆಲ್ಲದರ ಮೇಲೂ ಕೂಡ ಈ ರೀತಿ ನೀವು ಫೈಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಇಬ್ಬರೂ ಕೂತ್ಕೊಂಡು ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ಸಂದೇಶ ಹೊತ್ತು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ನಿಂದಲೇ ನೇರ ಸಂದೇಶ ಬಂದಿರೋದ್ರಿಂದಲೇ ಈ ರೀತಿ ಇಬ್ಬರೂ ನಾಯಕರು ಮುಖಾಮುಖಿ ಆಗ್ತಿದ್ದಾರಾ ಸರಿಯಾಗಿ 9 ಗಂಟೆಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ನಲ್ಲಿ ಇವತ್ತು 9 ಗಂಟೆಗೆ ಇಬ್ಬರು ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ತಾರಲ್ಲ, ಅದು ದೊಡ್ಡ ಮಟ್ಟದ ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಸಿಎಂ ಕುರ್ಚಿ ನಮ್ಮ ನಾಯಕನಿಗೆ ಸಿಗಬೇಕಿತ್ತು ಅಂತ ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು. ಹೈಕಮಾಂಡ್ ನ ನಿರ್ಧಾರ ಏನು, ಒಪ್ಪಂದ ಆಗಿದೆಯಾ, ಇಬ್ಬರು ನಾಯಕರ ಮಧ್ಯದಲ್ಲಿ ಒಮ್ಮತ ಇದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರಲಿಲ್ಲ. ಬಟ್ ಇವತ್ತು ಇಬ್ಬರು ನಾಯಕರು ಕೂತ್ಕೊಂಡಾಗ ಆ ಕ್ಲಾರಿಟಿ ಬರಬಹುದು ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಹಂಗಾದ್ರೆ 9 ಗಂಟೆಗೆ ಆಗುವಂತಹ ಸಭೆಯಲ್ಲಿ ಏನ್ ಚರ್ಚೆ ಆಗಬಹುದು ಇಬ್ಬರು ನಾಯಕರ ಮಧ್ಯೆ? ಕೆಲವೇ ಕ್ಷಣಗಳಲ್ಲಿ ಸಿದ್ದು ಮನೆಯಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್. ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಸರಿಯಾಗಿ 9 ಗಂಟೆ ಅಂತ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಸಿಎಂ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಸಿಎಂ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇದು ಕುತೂಹಲ. ಸಿದ್ದು ಜೊತೆ ಚರ್ಚೆಗೆ ಸಮಯ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಬರೀ ನಾವೇ ಮಾತಾಡೋದು, ಓಪನ್ ಆಗಿ ದೆಹಲಿಗೆ ಹೋಗೋದು, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಲ್ಲ, ಇಬ್ರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಟಿಫಿನ್ಗೆ ಬಂದ್ಬಿಡಿ ಹಾಗಾದ್ರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ ಡಿಕೆ ಶಿವಕುಮಾರ್ಗೆ. ಹಂಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಬರ್ತಾರೆ. ಕೆಲ ಕ್ಷಣಗಳಲ್ಲೇ ಮೀಟಿಂಗ್ ಕೂಡ ಆಗುತ್ತೆ. ತಿಂಡಿಲಿ ಮೋಸ್ಟ್ಲಿ ಟೀ ಮತ್ತೆ ಉಪ್ಪಿಟ್ಟೆಲ್ಲ ರೆಡಿ ಇರಬಹುದು, ಇಡ್ಲಿ ವಡೆ ಎಲ್ಲ ಇರುತ್ತೆ. ಅದನ್ನ ತಿಂತಾನೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಸರ್, ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅದರಂತೆ ಬಿಟ್ಕೊಡಿ, ಸುಮ್ಮನೆ ಕಾಂಪ್ಲಿಕೇಶನ್ಸ್ ಬೇಡ, ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ತಪ್ಪಿಸಿ ಅಂತ ಡಿಕೆ ಶಿವಕುಮಾರ್ ಕೇಳ್ಕೊಳ್ತಾರಾ? ಇಲ್ಲ, ನನಗೊಂದು ಸ್ವಲ್ಪ ದಿನ ಅವಕಾಶ ಕೊಡು. ಅವ್ರಿಗೊಂದು ಸಿದ್ದರಾಮಯ್ಯನವ್ರ ಕನಸಿದೆಯಲ್ಲ, ದೇವರಾಜ್ ಅರಸು ಅವರ ದಾಖಲೆಯನ್ನ ನಾನು ಮುರಿಬೇಕು ಅಂತ. ಮೋಸ್ಟ್ಲಿ ಆ ದಾಖಲೆ ಮುರಿಬೇಕು ಅಂದ್ರೆ ಮುಂದಿನ ಬಜೆಟ್ ತನಕ ಕೂಡ ಒಂದ್ ಸ್ವಲ್ಪ ಅವಕಾಶ ಬೇಕು ಅಂತ. ಹಂಗಾಗಿ ಮುಂದಿನ ಬಾರಿ ಬಜೆಟ್ ಮಂಡನೆ ಮಾಡಿ ಸಿಎಂ ಕುರ್ಚಿಯಿಂದ ಕೆಳಗಿಳಿತೀನಿ ಅಂತ ಹೇಳ್ತಾರಾ? ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರಾ? ಏನಾಗಬಹುದು ಇವತ್ತು ಇಬ್ಬರು ನಾಯಕರ ಮಧ್ಯೆ ಮಾತುಕತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ 50-50 ಫಾರ್ಮುಲಾ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ 2.5 ವರ್ಷ ಅಂತ ಇತ್ತಲ್ಲ, ಮೋಸ್ಟ್ಲಿ ಅದು 3 ವರ್ಷ ಮತ್ತೆ 2 ವರ್ಷ ಅನ್ನೋ ರೀತಿಯಲ್ಲಿ ಸಂಧಾನ ಸೂತ್ರಗಳು ಆಗಬಹುದು ಅಂತದೊಂದು ನಿರೀಕ್ಷೆ ಇದೆ ಇವತ್ತಿನ ಮೀಟಿಂಗ್ ನಲ್ಲಿ. ಬಟ್ ಡಿಕೆ ಶಿವಕುಮಾರ್ ಅವರು ಒಪ್ಕೊಳ್ಬೇಕಲ್ಲ ಅದಕ್ಕೆ, ಅದು ಕುತೂಹಲ.
ಡಿ ಕೆ ಶಿವಕುಮಾರ್ ಒಪ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಸಲೀಸಾಗಿ ಡ್ಯಾಮೇಜ್ಗಳು ಕಂಟ್ರೋಲ್ ಮಾಡಬಹುದು, ಮತ್ತೆ ಈಗಿರುವಂತಹ ಗೊಂದಲಗಳನ್ನ ಕೂಡ ನಿವಾರಣೆ ಮಾಡಬಹುದು. ಅದು ಹೈಕಮಾಂಡ್ಗೂ ಕೂಡ ಈಸಿ ಆಗ್ಬಿಡುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮೇಲೇನೆ ಕಂಪ್ಲೀಟ್ ಆಗಿ ಈ ಎಲ್ಲಾ ಒಪ್ಪಂದಗಳು ನಿಂತ್ಕೊಂಡಿರೋದು. ಅವ್ರು ಪಟ್ಟು ಹಿಡಿದಿರೋದು ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ. ನೀವು ಕೊಟ್ಟಂತ ಭರವಸೆಯನ್ನ ಈಡೇರಿಸಬೇಕು, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂದ್ರೆ ಈಗ ದಯವಿಟ್ಟು ನನಗೆ ಸಿಎಂ ಕುರ್ಚಿನ ಬಿಟ್ಕೊಡಿ ಅಂತ ಹಠಕ್ ಬಿದ್ದಿದ್ದಾರೆ. ಬಟ್ ಈಗ ಸಿದ್ದರಾಮಯ್ಯನವರ ಮನಸ್ಸೇ ಬೇರೆ. ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ರು ಕೂಡ ಒಪ್ಪಂದ ಆಗಿದ್ರೆ ಅದರ ಪ್ರಕಾರ ಬಿಟ್ಕೊಡ್ಬೇಕು. ಆದ್ರೆ ಈಗ ಅವರು ಮೋಸ್ಟ್ಲಿ ಸ್ವಲ್ಪ ದಿನಗಳ ಕಾಲ ಅವಕಾಶವನ್ನ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿ ತನಕ ಅಂದ್ರೆ ಮುಂದಿನ ಬಾರಿ ಬಜೆಟ್ ಮಂಡನೆ ಆಗೋ ತನಕ. ಹಾಗಾಗಿ ಆ ಬಜೆಟ್ ಅನ್ನ ಮಂಡನೆ ಮಾಡಿ ನಾನು ಕೆಳಗಿಳಿತೀನಿ, ಅವಾಗ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರ. ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರ. ಒಮ್ಮತದ ನಿರ್ಧಾರ ಬರಲಿಲ್ಲ ಅಂದ್ರೆ ಒನ್ಸ್ ಅಗೇನ್ ಈ ಎಲ್ಲಾ ಬೆಳವಣಿಗೆಗಳು ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕು. ವರಿಷ್ಠರೇ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ ಒಂದ್ ಹಂತಕ್ಕಿದ್ರೆ ಇವತ್ತಾಗ್ತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್. ಕಾರಣ ಯಾರ ಮಧ್ಯೆ ಗೊಂದಲಗಳು ಸೃಷ್ಟಿಯಾಗಿತ್ತಲ್ಲ, ಯಾರ ಮಧ್ಯೆ ವೈಮನಸ್ಸಿತ್ತಲ್ಲ, ಅವರೇ ಇಬ್ರು ಮುಖಾಮುಖಿ ಆಗ್ತಿದ್ದಾರೆ ನಾಯಕರು. ಹಂಗಾಗಿ ಏನ್ ನಿರೀಕ್ಷೆ ಮಾಡಬಹುದು? ಇವತ್ತು ಒಮ್ಮತದ ನಿರ್ಧಾರಕ್ಕೆ ಬರಬಹುದು ಅಂತ ಅನ್ಸುತ್ತಾ? ಎಸ್ ಶ್ರುತಿ, ಏನು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಿಎಂ ಕುರ್ಚಿ ಫೈಟ್ ಸಾಕಷ್ಟು ಜೋರಾಗಿತ್ತು. ಈ ಒಂದು ವಿಚಾರವನ್ನು ಹೈಕಮಾಂಡ್ ನಿರ್ಮಾಣ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಕೂಡ ಹೇಳ್ತಾ ಬಂದಿದ್ರು. ಆದ್ರೆ ಹೈಕಮಾಂಡ್ ಇದಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ನೀವಿಬ್ಬರು ಕುಳಿತುಕೊಂಡು ಮಾತನಾಡಿ ಆಮೇಲೆ ದೆಹಲಿಗೆ ಬನ್ನಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿರುವಂತದ್ದು. ಡಿಸಿಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ಅನ್ನು ಭೇಟಿಯಾಗಿ ಸಿಎಂ ಮಾಡಿ ಅನ್ನೋ ನಿಟ್ಟಿನಲ್ಲಿ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ನಾನೇ ಸಿಎಂ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಸಿಎಂ ಪರ ಡಿಸಿಎಂ ಪರ ಸಾಕಷ್ಟು ಸಚಿವರು ಶಾಸಕರು ಲಾಬಿಯನ್ನು ನಡೆಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಮುಂದುವರಬೇಕು ಅನ್ನೋ ಒಂದ್ ಕಡೆ ಕೂಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ದೆಹಲಿ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಆಗ್ತಾ ಇದ್ರು. ಎಲ್ಲವೂ ಕೂಡ ಹೈಕಮಾಂಡ್ಗೂ ಕೂಡ ತಲೆನೋವನ್ನ ತಂದಿತ್ತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಹಿರಿಯ ವರಿಷ್ಠರನ್ನ ಜೊತೆಗೆ ಮಾತನಾಡಿ ಸಿಎಂ ಮತ್ತು ಡಿಸಿಎಂ ಅವರ ದೆಹಲಿಗೆ ಕರೆಸ್ತೀನಿ ಅಂತ ಮಾತನ್ನ ಹೇಳಿದ್ರು. ಆದ್ರೆ ನಿನ್ನೆ ಅಷ್ಟೇ ವಿದೇಶದಿಂದ ವಾಪಸ್ ಆದಂತ ಸೋನಿಯಾ ಗಾಂಧಿ ಅವರ ಸೂಚನೆ ಮೇರೆಗೆ ಇಬ್ಬರಿಗೂ ನಾಯಕರು ಕೂಡ ಉಭಯ ನಾಯಕರಿಗೆ ಕುಳಿತು ಮಾತನಾಡಿ ಅನ್ನುವಂತ ಒಂದು ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿಯೇ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಏನಾಗುತ್ತೆ? ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಅವಧಿಯನ್ನ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸ್ತಾರ? ನವೆಂಬರ್ ಅನ್ನೇ ಡೆಡ್ಲೈನ್ ಆಗಿ ಇಟ್ಕೊಂಡಿದ್ದಂತ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತನ್ನ ನಿನ್ನೆ ಹೇಳ್ತಾ ಇದ್ರು. ಮೊದಲಿಂದಲೂ ಕೂಡ ತ್ಯಾಗದ ಮಾತು ಹೇಳಿ ನಂಬಿಕೆ ವಿಶ್ವಾಸದ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಅದು ಕೂಡ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ನ ಮಂಡನೆ ಮಾಡಿದ್ರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಸಾಧನೆ ಮಾಡ್ತಾರೆ. ಅದರ ಜೊತೆಗೆ ದೇವರಾಜ್ ಅರಸು ಅವರ ಸಾಧನೆಯನ್ನು ಮುರಿಯುವಂತ ಸಾಧನೆ ಕೂಡ ಆಗತ್ತೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಅವಕಾಶವನ್ನ ಕೇಳುವಂತ ಸಾಧ್ಯತೆ ಸಿಎಂ ಸಿದ್ದರಾಮಯ್ಯ ಅವರದ್ದು. ಆದ್ರೆ ಇದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಗೆ ಅವಕಾಶವನ್ನು ಮಾಡಿಕೊಡ್ತಾರೆ? ಪವರ್ ಶೇರಿಂಗ್ 2.5 ವರ್ಷದ ಒಪ್ಪಂದ ಪ್ರಕಾರ ನನಗೆ ಇದೇ ಅವಧಿಯಲ್ಲಿ ಈಗಲೇ ಬೇಕು ಅನ್ನುವಂತ ಹಠವನ್ನ ಹಿಡಿದ್ರೆ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಈ ಒಂದು ಚೆಂಡು ಹೋಗುತ್ತೆ. ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಲ್ಲಿ ಒಂದು ನಿರ್ಧಾರ ಆಗುವಂತದ್ದು ಭಾನುವಾರ ದೊಡ್ಡ ಮಟ್ಟದ ಸಭೆ ಇದೆ. ಹೀಗಾಗಿ ಈ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುವಂತದ್ದು. ಶ್ರುತಿ, ಓಕೆ ದುರ್ಗೇಶ್, ಇದ್ರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಕುತೂಹಲ ಏನ್ ಗೊತ್ತಾ, ಈ 50-50 ಫಾರ್ಮುಲಾ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಬಹುದು ಅಂತ. 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಇತ್ತಲ್ಲ, ಈಗ ಅದು 3 ವರ್ಷ 2 ವರ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರ ಒಂದು ಡ್ರೀಮ್ ಅಂತೆ ಅರಸೋರ ದಾಖಲೆಯನ್ನ ಪುಡಿಗಟ್ಟಬೇಕು ಅಂತ. ಮುಂದಿನ ಬಜೆಟ್ ಅನ್ನ ಮಂಡನೆ ಮಾಡಿ ನಾನು ಕೆಳಗಿಳಿತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗಿದೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪುವಂತ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತ, ಹಿಂಗೇನಾದ್ರೂ ಸೂತ್ರ ಸಿದ್ಧ ಆದ್ರೆ ಇವತ್ತಿನ ಸಂಧಾನ ಸಭೆಯಲ್ಲಿ?
ಖಂಡಿತ ಶ್ರುತಿ, ನಾನೀಗ ಆಗಲೇ ಹೇಳಿದಂತೆ ದೇವರಾಜ್ ಅರಸು ಅವರ ಸಾಧನೆ ಮುರಿಯೋದಕ್ಕೆ ಫೆಬ್ರವರಿಗೂ ಕೂಡ ಸಿಎಂ ಅವರು ಕಾಯಲೇಬೇಕು. ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಸಿಎಂ ಅವರಿಗೆ ಅವಕಾಶ ಆಗೇ ಆಗುತ್ತೆ, ಅಲ್ಲಿವರೆಗೂ ಕಾಯಬೇಕು. ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಗೆ ಅವಕಾಶವನ್ನ ಮಾಡಿಕೊಡ್ತಾರೆ? 2.5 ವರ್ಷದ ಒಪ್ಪಂದ ಆಗಿದೆ ಅನ್ನುವಂತ ಮಾತನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ಪರ ಶಾಸಕರು ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಅವ್ರ ಪರವಾಗಿ ಒಕ್ಕಲಿಗ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಕೂಡ ನಿಂತಿರುವಂತದ್ದು. ಹೀಗಾಗಿ ಇದೇ ಅವಧಿಯಲ್ಲಿ ಒಂದು ಅವಕಾಶ ತಪ್ಪೋದ್ರೆ ಮುಂದಿನ ಮತ್ತೆ 3 ವರ್ಷ 2 ವರ್ಷ ಅನ್ನೋ ಸೂತ್ರಕ್ಕೆ ಹೋದ್ರೆ ಮುಂಬರುವಂತಹ ದಕ್ಷಿಣ ಭಾರತದಲ್ಲಿರುವಂತಹ ಚುನಾವಣೆಗಳು ಎದುರಾಗುತ್ತೆ. ಹೀಗಾಗಿ ಹೈಕಮಾಂಡ್ ಆವಾಗ ಯಾವ ರೀತಿ ಮನಸ್ಸು ಮಾಡುತ್ತೆ ಅನ್ನೋದು ಕೂಡ ಇರುತ್ತೆ. ಹೀಗಾಗಿ ಬಂದಿರುವಂತಹ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಈಗಲೇ ಒಂದು ಪಟ್ಟನ್ನ ಹಿಡಿದುಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಏರಿ ನಾನು ಸಿಎಂ ಆಗಬೇಕು ಅಂತ ಆಸೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಹೈಕಮಾಂಡ್ ಇದನ್ನ ಯಾವ ರೀತಿ ಸಂಧಾನ ಮಾಡುತ್ತೆ, ಯಾವ ರೀತಿ ಸಂಧಾನ ಸೂತ್ರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋದು ಕುತೂಹಲ ಮೂಡ್ತಾ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ನೀವು ಹೇಳಿದಂತೆ 3 ವರ್ಷ 2 ವರ್ಷ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಸೂತ್ರವನ್ನ ಮಾಡಿದ್ದೇ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಕಾಯಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ ಬಳಿಕ ಮತ್ತೆ ಯಾವ ರೀತಿಯ ತಂತ್ರಗಳನ್ನ ಹೂಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಒಮ್ಮೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಅಧಿಕಾರವನ್ನು ಬಿಟ್ಕೊಡೋದು ಬಹಳ ಕಷ್ಟದ ಕೆಲಸ. ಹೀಗಾಗಿ ಈ ಹಿಂದೆ ಕಾಂಗ್ರೆಸ್ ಈ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಸಾಕಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡು ಒಂದಿಷ್ಟು ಹಿನ್ನಡೆಯನ್ನು ಕೂಡ ಕಂಡಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತಹ ಈ ಒಂದು ಫೈಟ್ ಸಾಕಷ್ಟು ತಾರಕಕ್ಕೇರುವಂತದ್ದು. ಒಂದು ವೇಳೆ 3 ವರ್ಷ 2 ವರ್ಷ ಸೂತ್ರದ ಮೂಲಕ ಹೈಕಮಾಂಡ್ ಸಂಧಾನವನ್ನ ಮಾಡಿದ್ದೇ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತಷ್ಟು ದಿನಗಳ ಕಾಲ ಕಾಯಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಸಾಧನೆಯನ್ನು ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ರೆ ಆ ಸಾಧನೆಗಳಾದ ಬಳಿಕ ಅಧಿಕಾರವನ್ನ ಬಿಟ್ಟುಕೊಡ್ತಾರ ಕಾದು ನೋಡ್ಬೇಕಾಗತ್ತೆ ಶ್ರುತಿ. ಓಕೆ ದುರ್ಗೇಶ್, ಇವತ್ತು ಆಗುವಂತಹ ಈ ಮೀಟಿಂಗ್ ಇದೆಯಲ್ಲ, ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಅಂತ ಭಾವಿಸಬಹುದಾ, ಅಥವಾ ಇಲ್ಲಿ ನಾನ್ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ ಮತ್ತೆ ಮುಂದುವರೆದ್ರೆ ಒಮ್ಮತದ ನಿರ್ಧಾರಕ್ಕೆ ಬರದೇ ಹೋದ್ರೆ ಹೈಕಮಾಂಡ್ ನಿಲುವೇನಾಗಿರುತ್ತೆ ಅಂತ? ಯಾಕಂದ್ರೆ ಇಬ್ಬರೂ ನಾಯಕರು ಕೂಡ ಒಬ್ರು ಪವರ್ಫುಲ್ ಲೀಡರ್, ಇನ್ನೊಬ್ರು ಮಾಸ್ ಲೀಡರ್, ಇಬ್ಬರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ಗಿದೆ. ಇಬ್ಬರು ಕೂಡ ಒಮ್ಮತಕ್ಕೆ ಬರದೇ ಹೋದ್ರೆ ಹೈಕಮಾಂಡ್ಗೆ ಇದು ಸಂಕಷ್ಟದ ಸನ್ನಿವೇಶ ಅಂತ ಭಾವಿಸಬಹುದಾ? ಹೆಂಗ್ ಪರಿಹರಿಸುತ್ತೆ ಅಂತ ಇದನ್ನ? ಖಂಡಿತ ಶ್ರುತಿ, ಸೋನಿಯಾ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ನಿನ್ನೆ ಸಭೆ ನಡೀತಾ ಇತ್ತು. ಆ ಸಭೆಯ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಹೀಗಾಗಿ ಇಬ್ಬರು ಅವರ ನಡುವಿನಂತಹ ಭಿನ್ನಾಭಿಪ್ರಾಯ ಗೊಂದಲಗಳನ್ನ ಅವರೇ ಬಗೆಹರಿಸಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಕೂಡ ಇವ್ರ ಮೇಲೆ ಭಾರವನ್ನ ಹಾಕಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಡೆತಿರುವಂತಹ ಈ ಫೈಟ್ಗೆ ಇಬ್ಬರೇ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ರೆ ಹೈಕಮಾಂಡ್ ನಿರಾಳ ಆಗತ್ತೆ. ಆದ್ರೆ ಇಲ್ಲಿಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ ಹೈಕಮಾಂಡ್ ಎಂಟ್ರಿ ಆಗ್ಲೇಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ಹಠ ಬಿಡ್ತಿಲ್ಲ, ಡಿಸಿಎಂ ಡಿ ಕೆ ಶಿವಕುಮಾರ್ ಪಟ್ಟು ಬಿಡ್ತಿಲ್ಲ. 2.5 ವರ್ಷದ ಸೂತ್ರವನ್ನ ಹೈಕಮಾಂಡ್ ನನಗೆ ಹೇಳಿದೆ, ಮಾತು ಕೊಟ್ಟಿದೆ, ವರ್ಡ್ ಕೊಟ್ಟಂತೆ ವರ್ಡ್ ಅನ್ನುವಂತ ಮಾತಿನಂತೆ ನಡೆದುಕೊಳ್ಬೇಕು, ನನಗೆ ನಂಬಿಕೆ ಇದೆ, ನಾನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ ಇದ್ದೀನಿ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಆ ಮಾತಿನಂತೆ ನಡೆದುಕೊಂಡ್ರೆ ಇಷ್ಟೊತ್ತಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮೇಲೆ ಹೇಳ್ತಾ ಇರುವಂತದ್ದು, ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ಇವತ್ತೂ ಕೂಡ ಬದ್ಧ ಅಂತ ಹೇಳ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮೇಲೆ ಈ ಒಂದು ಒತ್ತಡವನ್ನು ಹೇರುವಂತಹ ಕೆಲಸವನ್ನು ಮಾಡ್ತಿರುವಂತ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾನು ಕೂಡ ಬದ್ಧ ಅಂತ ಹೇಳ್ತಿದ್ದಾರೆ. ಆದ್ರೆ ಇವತ್ತಿನ ಮೀಟಿಂಗ್ ನಲ್ಲಿ ಒಂದು ಫೈನಲ್ ಡಿಸಿಷನ್ ಬರಲಿಲ್ಲ ಅಂದ್ರೆ ಹೈಕಮಾಂಡ್ ಎಂಟ್ರಿ ಆಗ್ಲೇಬೇಕಾಗುತ್ತೆ ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.